ಏನಪ್ಪ ಇದು ಹೀಗೆ ತೋರಿಸ್ತಿದ್ದೀರಿ ಅಂತೀರಾ? ಇದು ಮನೆಯಲ್ಲೇ ಮಾಡ್ಕೊಳ್ಳೋ ಒಳ್ಳೆ ಹೇರ್ ಸಿರಮ್ಮು. ಈಗ ತುಂಬ ಟ್ರೆಂಡಲ್ಲಿರೋದು, ಕೂದಲು ಉದುರದೇ ಇರೋದಕ್ಕೆ, ತುಂಬ ದಟ್ಟವಾಗಿ ಚೆನ್ನಾಗಿ ಬರೋದಕ್ಕೆ. ಮಾಡ್ಕೊಳ್ಳಿ, ಹಚ್ಕೊಳ್ಳಿ. ಇದು ಕೂದಲು ಉದುರೋದಕ್ಕೆ, ಚೆನ್ನಾಗಿ ದಟ್ಟವಾಗಿ ಬೆಳೆಯೋಕ್ಕೆ ಇದು ಒಳ್ಳೆ ಸಿರಮ್, ಹೇರ್ ಸಿರಮ್. ಇದು ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ಒಳ್ಳೆ ರಿಸಲ್ಟ್ ಬರುತ್ತೆ. ಈಗ ಮಾಡ್ಕೊಳ್ಳೋ ವಿಧಾನ ತೋರಿಸ್ತೀನಿ. ಸ್ಟವ್ ಹಚ್ಕೋಬೇಕು, ಒಂದು ಪಾತ್ರೆ ಇಟ್ಟು 1 ಗ್ಲಾಸು ನೀರು ಹಾಕಬೇಕು. 1.5 ಗ್ಲಾಸು ಸೇರಿಸ್ಕೊಳ್ಳೋಣ. 1 ಗ್ಲಾಸ್ಗಿಂತ 1.5 ಸೇರಿಸ್ಬೇಕು. ನೀರು ಹೀಗೆ ಕುದಿಯೋಕ್ಕೆ ಶುರು ಆಗ್ತಿದ್ದ ಹಾಗೇ ನಾವು ಇಟ್ಕೊಂಡಿರೋ ಪ್ರತಿಯೊಂದು ಐಟಮ್ನು ಇದರೊಳಗಡೆ ಹಾಕಬೇಕಾಗತ್ತೆ. ಒಂದೊಂದೇ ಹಾಕಿ ಇದು ಚೆನ್ನಾಗಿ ಕುದಿಸ್ಕೊಂಡು ಚೆನ್ನಾಗಿ ಕುದಿಬೇಕು. ಕುದ್ದ ಮೇಲೆ ಅದನ್ನು ಆರಿಸಿ ಒಂದು ಬಾಟಲ್ಗೆ ಹಾಕ್ಕೊಂಡು ಯೂಸ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಇದು ನೀವು ಆನ್ಲೈನಲ್ಲಿ ತೊಗೋಬೇಕು ಅಂದರೆ 800-1000 ಇದೆ. ಇದು ನೀವೇ ಮನೆಯಲ್ಲಿ ಮಾಡ್ಕೋಬೋದು, ಒಳ್ಳೆ ರಿಸಲ್ಟ್ ಇದೆ. ಕುದಿಯೋಕ್ಕೆ ಶುರುವಾದಾಗ ಒಂದು ತಟ್ಟೆ ಮುಚ್ಚಿಬಿಡೋಣ. ಒಂದು 20 ನಿಮಿಷ ಆದಮೇಲೆ ಚೆನ್ನಾಗಿ ಕುದೀತಾ ಇರುತ್ತೆ. ತುಂಬ ಚೆನ್ನಾಗಾಗಿರುತ್ತೆ, ಕಲರು ಚೇಂಜ್ ಆಗಿರುತ್ತೆ. ಚೆನ್ನಾಗಿ ಕುದ್ದ ಮೇಲೆ ಇದನ್ನು ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು. ಈ ಥರ ಆಗುತ್ತೆ. ಇದನ್ನೆಲ್ಲ ಆಮೇಲೆ ಒಂದು ಪಾತ್ರೆ ಈ ಥರ ಇಟ್ಕೊಂಡು ನೀಟಾಗಿ ಶೋಧಿಸ್ಕೋಬೇಕು. ಶೋಧಿಸ್ಕೊಂಡಿದ ನಂತರ ಈ ಥರ ಒಂದು ಬಾಟಲಿಗೆ ನೀಟಾಗಿ ತುಂಬಿಸಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿದೆ. ಆರೋಮ ಸಖತ್ತಿದೆ. ಮನೆ ಪೂರ್ತಿ ಸ್ಮೆಲ್ ಬರ್ತಾ ಇದೆ. ಇದು ಮಾಡೋದಕ್ಕೆ ಗಮ್ ಅಂತ ಇದೆ, ಕೆಟ್ಟ ಸ್ಮೆಲ್ಲಲ್ಲ, ಒಳ್ಳೆ ಆರೋಮ ಬರ್ತಾ ಇದೆ. ಇದನ್ನು ಆರಿದ್ಮೇಲೆ ಈ ಬಾಟಲಿಗೆ ಹಾಕ್ಕೊಂಡು ರೂಟ್ಸಿಗೆ ಸ್ಪ್ರೇ ಮಾಡ್ಕೊಳ್ತಾ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಒಂದು ಮಸಾಜ್ ಮಾಡಿ, ಒಂದು 10 ನಿಮಿಷ ಮಸಾಜ್ ಮಾಡಿ ಸಾಕು. ಹಂಗಂತ ತುಂಬ ಹರಿಯೋಂಗೆ ಹಾಕೋಬಾರ್ದು. ಸ್ವಲ್ಪ ಮಸಾಜ್ ಸ್ಪ್ರೇ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ಕೂದಲು ಚೆನ್ನಾಗಿ ಬರುತ್ತೆ, ಉದ್ರದ್ದು ಕಮ್ಮಿ ಆಗುತ್ತೆ, ಒಳ್ಳೆ ರಿಸಲ್ಟ್ ಸಿಗುತ್ತೆ.